63rd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಸಮ್ ಆಫ್ 3 ನಂಬರ್ಸ್ ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 216. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ದ ಸಮ್ ಆಫ್ 3 ನಂಬರ್ಸ್ ಇನ್ ಎ ಪಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ 3 ನಂಬರ್ಸ್ ಇನ್ ಎ ಪಿ ಅಂತ ಕೊಟ್ರೆ ನಾವು ಯಾವ ತರ ತಗೋಬೇಕಂದ್ರೆ, ಲೆಟ್ ದ 3 ನಂಬರ್ಸ್ ಬಿ ಏನಂತ ಹೋಗ್ಬೇಕಂದ್ರೆ ಎ ಮೈನಸ್ ಡಿ, ಎ ಪ್ಲಸ್ ಡಿ ಅಂತ ಹೋಗ್ಬೇಕು. ಓಕೆ, ಸೊ ಅವ್ರು 3 ನಂಬರ್ಸ್ ಇನ್ ಎ ಪಿ ಅಂತ ಕೊಟ್ರೆ ಈ ತರ ತಗೊಂಡ್ರೆ ಈಸಿ ಆಗುತ್ತೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಸಮ್ ಆಫ್ 3 ನಂಬರ್ಸ್ ಇನ್ ಅನ್ ಎ ಪಿ ಇಸ್ 216. ಅಂದ್ರೆ ಇವ್ರು ಮೂವರ್ನ ಆಡ್ ಮಾಡಿದ್ರೆ ಏನ್ ಬರ್ತಾ ಇದೆ, 216 ಬರ್ತಾ ಇದೆ. ಸೊ ಅದನ್ನ ಆಡ್ ಮಾಡ್ತೀನಿ, ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಬಂದ್ಬಿಟ್ಟು ಎಷ್ಟು 216 ಇದೆ. ಈಗ ನೀವು ನೋಡಿದ್ರೆ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ, ಎ ಪ್ಲಸ್ ಎ ಏನಾಗುತ್ತೆ 3a ಇಸ್ ಈಕ್ವಲ್ ಟು 216 ಆಗುತ್ತೆ. ಎ ಇಸ್ ಈಕ್ವಲ್ ಟು 216 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3 ಆಗುತ್ತೆ. 3 1 ಜಾ 3 7 ಜಾ 21. ಓಕೆ, ಎಷ್ಟು ಉಳಿತು, 2 ಉಳಿತು. ಸಾರಿ, 3 7 ಜಾ 21, 6 ಇದೆ. 3 2 ಜಾ 6. ಸೊ ನಮಗೆ ಇವಾಗೇನು ಎ ವ್ಯಾಲ್ಯೂ 72 ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ದ ಬಿಗ್ಗೆಸ್ಟ್ ನಂಬರ್ ಈ 7 ಟೈಮ್ಸ್ ದ ಸ್ಮಾಲೆಸ್ಟ್ ನಂಬರ್. ಈಗ ನಾನು ಎ ಪಿ ತಗೊಂಡ್ರದ್ ನೋಡ್ರಿ, 1 2 3 ನಂಬರ್ಸ್ ತಗೊಂಡಿನಿ. ಸೊ ಅವಾಗ ಬಿಗ್ಗೆಸ್ಟ್ ನಂಬರ್ ಏನಿರುತ್ತೆ, ಇದು ಬಿಗ್ಗೆಸ್ಟ್ ನಂಬರ್ ಇರುತ್ತೆ, ಇದು ಸ್ಮಾಲೆಸ್ಟ್ ನಂಬರ್ ಇರುತ್ತೆ. ಓಕೆ, ಸೊ ಇಲ್ಲಿ ಬರೀತೀನಿ ನಿಮ್ಗೆ, ಇದು ಬಂದು ಬಿಗ್ಗೆಸ್ಟ್ ನಂಬರ್ ಇರುತ್ತೆ, ಇದು ಸ್ಮಾಲೆಸ್ಟ್ ನಂಬರ್ ಇರುತ್ತೆ. ಓಕೆ, ಸೊ ಅವ್ರು ಕೊಟ್ರೆ ಈಕ್ವೇಶನ್ ಏನು, ದ ಬಿಗ್ಗೆಸ್ಟ್ ನಂಬರ್ ಈಸ್ 7 ಟೈಮ್ಸ್. ಓಕೆ, 7 ಟೈಮ್ಸ್ ಅಂದ್ರೆ 7 ಇಂಟು ದ ಸ್ಮಾಲೆಸ್ಟ್ ನಂಬರ್. ಸ್ಮಾಲೆಸ್ಟ್ ನಂಬರ್ ಏನು, ಇಲ್ಲಿ ಬರೀತೀನಿ, ಸ್ಮಾಲೆಸ್ಟ್ ನಂಬರ್ ಅಂತ ಬರೀತೀನಿ ಇಲ್ಲಿ, 7 ಟೈಮ್ಸ್ ಸ್ಮಾಲೆಸ್ಟ್ ನಂಬರ್. ಈಗ ಬಿಗ್ ನಂಬರ್ ಏನು, ಬಿಗ್ಗೆಸ್ಟ್ ನಂಬರ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 7 ಇಂಟು, ಓಕೆ, ಸ್ಮಾಲೆಸ್ಟ್ ನಂಬರ್ ಏನು ಎ ಮೈನಸ್ ಡಿ. ಓಕೆ, ಸೊ ಈಗ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 7 ಇಂಟು ಎ 7a ಪ್ಲಸ್ ಇಂಟು ಮೈನಸ್ 7d. ಈಗ ಎ ಇರೋದೆಲ್ಲ ಒಂದ್ ಸೈಡ್ ತಗೊಂತೀನಿ, ಪ್ಲಸ್ 7a ಈ ಕಡೆ ಬಂದ್ರೆ ಮೈನಸ್ 7a ಇಸ್ ಈಕ್ವಲ್ ಟು ಮೈನಸ್ 7d. ಓಕೆ, ಪ್ಲಸ್ ಡಿ ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ ಡಿ ಆಗುತ್ತೆ. ಈಗ ಒಂದು ಪ್ಲಸ್ ಮೈನಸ್ ಗ್ರೇಟರ್ ನಂಬರ್ಸ್ ಏನಾಗಿ ಸಬ್ಟ್ರಾಕ್ಟ್ ಮಾಡ್ತೀವಿ. 7a ಅಲ್ಲಿ ಎ ಹೋದ್ರೆ 6a ಆಯ್ತು, ಇಸ್ ಈಕ್ವಲ್ ಟು ಎರಡು ಮೈನಸ್ ಇದ್ದ ಮೈನಸ್ ಏನಾಗಿ ಆಡ್ ಮಾಡೋದು, 7d ಪ್ಲಸ್ 1d 8d ಆಯ್ತು. ಓಕೆ, ಈಗ ನೀವು ನೋಡಿದ್ರೆ ಮೈನಸ್ 6 ಇಂಟು ಎ ವ್ಯಾಲ್ಯೂ ಗೊತ್ತು ನನಗೆ ಎಷ್ಟು 72, ಎ 72 ಹಾಕ್ತೀನಿ, ಮೈನಸ್ 80. ಓಕೆ, ಇವಾಗ ಮೈನಸ್ 6 ಇಂಟು 72 ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್, ಈ ಮೈನಸ್ 80 ಕಡೆ ಬಂದ್ರೆ ಡಿವೈಡ್ ಬೈ 8 ಆಗುತ್ತೆ. ಓಕೆ, ಮೈನಸ್ ಮೈನಸ್ ಕ್ಯಾನ್ಸಲ್, 8 1 ಜಾ 8 9 ಜಾ. ಸೊ ಡಿ ವ್ಯಾಲ್ಯೂ ಏನು 9 6 ಜಾ 54 ಅಂತ ಗೊತ್ತಾಯ್ತು. ಈಗ ನನಗೆ ಏನು ಗೊತ್ತು, ಡಿನು ಗೊತ್ತು. ಎ ವ್ಯಾಲ್ಯೂ ಏನು 72, ಡಿ ವ್ಯಾಲ್ಯೂ ಏನು 54. ಈಗ 3 ನಂಬರ್ ಕಂಡುಹಿಡಿಯೋದು ಈಸಿ. ಸೊ ನಾವು 3 ನಂಬರ್ಸ್ ಏನ್ ತಗೊಂಡಿದ್ವಿ, 3 ನಂಬರ್ಸ್ ಆರ್ ಏನಂತ ತಗೊಂಡಿದ್ವಿ, ಎ ಮೈನಸ್ ಡಿ, ಎ ಪ್ಲಸ್ ಡಿ ಅಂತ ತಗೊಂಡಿದ್ವಿ. ಈಗ ನೀವು ನೋಡಿದ್ರೆ 72 ಮೈನಸ್ 54, 72, 72 ಪ್ಲಸ್ 54. ಈಗ ನೀವು ನೋಡಿದ್ರೆ 72 ಅಲ್ಲಿ 54 ಹೋದ್ರೆ ಎಷ್ಟಾಗುತ್ತೆ, 12 ಅಲ್ಲಿ 4 ಹೋದ್ರೆ 8, ಇದು 6 ಆಯ್ತು. ಓಕೆ, 6 ಅಲ್ಲಿ 5 ಹೋದ್ರೆ 1, 18 ಆಯ್ತು. 18, 72, ಓಕೆ, ಇದನ್ನ ಆಡ್ ಮಾಡಿದ್ರೆ 6 7 ಪ್ಲಸ್ 5 12. ಓಕೆ, 18 72 126. ಬೇಕಿದ್ರೆ ಇವ್ರನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 18 72 ಎಷ್ಟಾಯ್ತು, ಇದು 90 ಆಯ್ತು. 90 ಪ್ಲಸ್ 126 ಏನಾಗುತ್ತೆ, 6 9 ಪ್ಲಸ್ 2 11 1 ಪ್ಲಸ್ 1 216. ಓಕೆ, ಸೊ ಈಗ ನೀವು ನೋಡಿದ್ರೆ ನಮ್ಗೆ ಏನು 3 ಆಡ್ ಮಾಡಿದ್ರೆ 216 ಬರಬೇಕಾಗಿತ್ತು. ಸೊ ಆ 3 ನಂಬರ್ಸ್ ಏನು 18 72 126. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನ್ ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್
ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.